ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ಇವತ್ತು ನೋಡ್ರಿ ನಾನು ನಿಮಗೆ ಸ್ನ್ಯಾಕ್ಸ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಈಸಿ ಮೆಥಡ್ನಲ್ಲಿ ಹೇಗೆ ಮಾಡೋದಂತ ನೋಡಿಕೊಡ್ರಿ. ತುಂಬ ಕ್ರಿಸ್ಪಿಯಾಗಿ ಬಂದಿರುವಂತಹ ಮಸಾಲ ಕಡಲೆಬೇಳೆ ವಡೆನ ಹೇಗೆ ಮಾಡೋದು ಅಂತ ನೋಡಿಕೊಡ್ರಿ. ಇಲ್ಲಿ ನೋಡಿ ಯಾವ ರೀತಿ ವಡೆಗಳು ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ಸೂಪರ್ ಟೇಸ್ಟಿಯಾದಂತಹ ಕರಂ ಕುರುಮ್ ಅನ್ನುವಂತಹ ಮಸಾಲ ಕಡಲೆಬೇಳೆ ವಡೆನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗಾದರೆ ನೋಡ್ಕೊಡ್ರಿ ಹೇಗೆ ಮಾಡೋದು ಅಂತ ಹೇಳಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಹೇಗೆ ಮಾಡಿದೆ, ಏನೇನು ಇಂಗ್ರೀಡಿಯೆಂಟ್ಸನ್ನು ಮಾಡಿದೆ, ಏನೇನು ಟಿಪ್ಸನ್ನು ಯೂಸ್ ಮಾಡಿ ನಾನು ಕ್ರಿಸ್ಪಿ ಆದಂಥ ಕಡಲೆಬೇಳೆ ವಡೆನ ಮಾಡಿದೆ ಅಂತ ನೋಡಿರಿ. ವಿಡಿಯೋ ರೆಸಿಪಿ ಇಷ್ಟ ಅನಿಸಿದ್ರೆ ಫಸ್ಟು ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಅನಿಸಿದರೆ ಲೈಕ್ಸ್ ಆ್ಯಂಡ್ ಶೇರ್ ಮಾಡಿಕೊಡ್ರಿ. ಹಾಗಾದರೆ ನೋಡಿರಿ, ನೀವು ಇದೇ ರೀತಿ ಗರಿಗರಿಯಾದಂತಹ ಕ್ರಿಸ್ಪಿ ಆದಂತಹ ಮಸಾಲ ಕಡಲೆಬೇಳೆ ಮಾಡೋದನ್ನು ನೋಡಿಕೊಂಡು ಟ್ರೈ ಮಾಡಿ. ಇಲ್ಲಿ ನೋಡಿರಿ, ನಾನು 1/4 kg ಕಡಲೆಬೇಳೆನ ನೆನೆಯೋಕ್ಕೆ ಹಾಕಿದ್ದೆ. ನಾನು ಒಂದು 3 ತಾಸು ನೆನೆದ್ರೆ ಸಾಕು ಬೇಳೆ. ಈಗ ಇದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿಬಿಟ್ಟು ನೀರು ಹಾಕ್ದೇನೆ ನಾವು ಗ್ರೈಂಡ್ ಮಾಡ್ಕೊಂಬರ್ಬೇಕು. ಅಂದರೆ ತುಂಬ ನುಣ್ಣಗೆ ಗ್ರೈಂಡ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ, ಅಂದರೆ ತುಂಬ ನೈಸಾಗಿ ಗ್ರೈಂಡ್ ಮಾಡಬೇಡ್ರಿ. ಸ್ವಲ್ಪ ತರಿಯಾಗಿರಬೇಕು, ಅಂದರೆ ಉದುರಾಗಿರಬೇಕು. ಆ ಥರ ನೀವು ಇದನ್ನು ಗ್ರೈಂಡ್ ಮಾಡಬೇಕು. ಈಗ ಇದನ್ನು ನೀರು ಹಾಕ್ಲಾರ್ದೇ ನಾವು ಈ ಥರ ನೋಡಿರಿ ಮಿಕ್ಸಿ ಜಾರ್ನಲ್ಲಿ ನೈಸಾಗಿ ಮಾಡಬಾರ್ದು, ಸ್ವಲ್ಪ ತರಿಯಾಗಿರಬೇಕು. ಈ ಥರ ನೀವು ರುಬ್ಕೊಂಬನ್ನಿ. ಇದಕ್ಕೆ ಇವಾಗ ಮಸಾಲೆನ ಹಾಕೋಣ. ಏನೇನು ಇಂಗ್ರೀಡಿಯೆಂಟ್ಸನ್ನು ಹಾಕಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿರಿ. ಇಲ್ಲಿ 2 ಉಳ್ಳಾಗಡ್ಡಿನ ಸಣ್ಣಗೆ ಕಟ್ ಮಾಡಿ ತೊಗೊಂಡಿದ್ದೀನಿ. ಮತ್ತು ಒಂದು ಅರ್ಧ ಕಟ್ಟಷ್ಟು ಪುದೀನ ಸೊಪ್ಪು, ಅರ್ಧ ಕಟ್ಟಷ್ಟು ಸಬ್ಬಸಿಗೆ ಸೊಪ್ಪನ್ನು ತೊಗೊಂಡಿದ್ದೀನಿ. ಇಲ್ಲಿ ನೋಡಿರಿ, ಫಸ್ಟು ನಾವು ಹೆಚ್ಚಿಟ್ಕೊಂಡಂಥ ಉಳ್ಳಾಗಡ್ಡಿನ ಹಾಕಿರಿ. ಆಮೇಲೆ ಹೆಚ್ಚಿ ತೊಗೊಂಡಂಥ ಪುದೀನ ಸೊಪ್ಪನ್ನು ಹಾಕಿ, ಆಮೇಲೆ ಇಲ್ಲಿ ಕಟ್ ಮಾಡಿ ತೊಗೊಂಡಂಥ ಸಬ್ಬಸಿಗೆ ಸೊಪ್ಪನ್ನು ಹಾಕಿ. ಸಬ್ಬಸಿಗೆ ಸೊಪ್ಪು ಹಾಕೋದ್ರಿಂದ ಅದರ ಘಮ ಚೆನ್ನಾಗಿರುತ್ತೆ. ಆಮೇಲೆ ವಡೆಗಂತೂ ತುಂಬ ರುಚಿ ಜಾಸ್ತಿ ಆಗುತ್ತೆ ನೋಡಿರಿ. ಆಮೇಲೆ ಇದ್ದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ. ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ತಿರೋದ್ರಿಂದ ಖಾರಕ್ಕೆ ಇದರಲ್ಲೇ ನಾನು ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಎಲ್ಲದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ ಪೇಸ್ಟು. ಈ ಖಾರ ಪೇಸ್ಟ್ ಹೇಗೆ ಮಾಡೋದು ಅಂತ ವಿಡಿಯೋ ಹಾಕಿದ್ದೀನಿ ಆಲ್ರೆಡಿ. ಎಲ್ಲ ಅಡುಗೆಗಳಿಗೆ ಯೂಸ್ ಮಾಡುವಂಥ ಹಸಿಮೆಣಸಿನ್ಕಾಯಿ ಖಾರ ಹೇಗೆ ಮಾಡೋದಂತ ವಿಡಿಯೋ ನೋಡಿರಿ, ನಮ್ಮ ಚಾನಲ್ನಲ್ಲಿದೆ. ಅದೇ ಖಾರನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ನೀವು ಇಲ್ಲ ಅಂದರೆ ಕಡಲೆಬೇಳೆ ಮಿಕ್ಸರ್ ಹಾಕಬೇಕಾದ್ರೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಹಾಕಿ ಗ್ರೈಂಡ್ ಮಾಡ್ಕೊಂಬಿಡಿ. ಈಗ ನೋಡಿರಿ, ಸ್ವಲ್ಪ ಜೀರಿಗೆನ ಹಾಕ್ತಾಯಿದ್ದೀನಿ, 1 ಟೀ ಸ್ಪೂನಷ್ಟು. ನೀವು ಕಡಲೆಬೇಳೆಗೆ ಖಾರನ, ಹಸಿಮೆಣಸಿನ್ಕಾಯಿನ ಹಾಕಿ ನೀವು ಗ್ರೈಂಡ್ ಮಾಡ್ಕೋಬೋದು. ಇಲ್ಲ ಅಂದರೆ ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ಬೇಗನೆ ನೀವು ಎಲ್ಲ ಸ್ನ್ಯಾಕ್ಸಿಗಾಗ್ಬೋದು, ಅಡುಗೆಗಾದ ನೀವು ಅದನ್ನು ಖಾರನ ಯೂಸ್ ಮಾಡ್ಕೋಬೋದು. ನೋಡಿರಿ, ಒಂದು ಸರಿ ವಿಡಿಯೋನಲ್ಲಿ ಚೆಕ್ ಮಾಡಿರಿ. ಚಾನಲ್ನಲ್ಲಿ ಖಾರ ಹೇಗೆ ಮಾಡೋದು ಅಂತ ನಾನು ತೋರಿಸಿದ್ದೀನಿ. ಹಸಿಮೆಣಸಿನ್ಕಾಯಿ ಖಾರ ನಾನು ಅದರಲ್ಲೇ ಎಲ್ಲ ಇರುತ್ತೆ ಅಂಥೇಳಿ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪನ್ನು ಹಾಕಿಲ್ಲ. ನೀವಿದ್ದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ, ತುಂಬ ಚೆನ್ನಾಗಿರುತ್ತೆ ಅದು ಸಹಿತ. ಇದನ್ನು ಇವಾಗ ನೀರು ಹಾಕ್ದೇನೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿರಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಒಂದೇ ಥರ ಮಿಕ್ಸ್ ಮಾಡಿಡಿ. ಇಲ್ಲಿ ನೋಡಿರಿ, ಕಡಾಯಿ ಬಿಸಿ ಮಾಡಿರಿ. ವಡೆ ಕರಿಯೋದಕ್ಕೆ ನಾನಿಲ್ಲಿ ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಇಲ್ಲಿ ಎಣ್ಣೆ ಬಿಸಿ ಆಗಲಿ, ನಾನಿಲ್ಲಿ ವಡೆನ ತಟ್ಟಿ ರೆಡಿ ಮಾಡ್ಕೊತೀನಿ. ಎಣ್ಣೆ ಬಿಸಿ ಆಗೋದ್ರಲ್ಲೇ ಕೈಗೆ ಸ್ವಲ್ಪ ಎಣ್ಣೆ ಸವರ್ಕೊಳ್ರಿ. ಇಲ್ಲಿ ನೋಡಿರಿ, ನಾವು ಮಾಡಿಟ್ಕೊಂಡಂಥ ಮಿಶ್ರಣನ ಇದಕ್ಕೆ ಹಾಕೋಣ. ಅಂದರೆ ಕಡಲೆಬೇಳೆ ನಾವು ಗ್ರೈಂಡ್ ಮಾಡ್ಕೊಂಬಂದು ಅದಕ್ಕೆ ಪುದೀನ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಮತ್ತು ಉಳ್ಳಾಗಡ್ಡಿ, ಉಪ್ಪು ಮತ್ತು ಖಾರದ ಪೇಸ್ಟನ್ನು ಹಾಕಿದ್ದೀನಿ. ಈ ಥರ ಕೈಗೆ ತಟ್ಕೊಂಡ್ಬಿಟ್ಟು ಒಂದು ತಟ್ಟೆಯಲ್ಲಿ ನೀವು ರೆಡಿ ಮಾಡಿ ಇಟ್ಕೊಳ್ರಿ, ಒಂದು ಪ್ಲೇಟಲ್ಲಿ. ಅಂದರೆ ಬೇಗ ನೀವು ಮಾಡ್ಕೋಬೋದು. ಈಗ ನೋಡ್ರಿ, ಅದೇ ಥರ ನೀವು ಎಲ್ಲ ವಡೆಗಳನ್ನು ನಿಮಗೆ ತೆಳ್ಳಗೆ ಬೇಕಂದರೆ ತೆಳ್ಳಗೆ ಮಾಡ್ಕೊಳ್ರಿ, ದಪ್ಪ ಬೇಕಂದರೆ ದಪ್ಪಗೆ ಮಾಡ್ಕೊಳ್ರಿ. ತೆಳ್ಳಗೆ ಮಾಡಿದ್ರೆ ಚೆನ್ನಾಗಿ ಬರುತ್ತೆ, ಕರಂ ಕುರುಮ್ ಅಂತೇಳಿ ಕ್ರಿಸ್ಪಿಯಾಗಿ ರೆಡಿ ಆಗುತ್ತೆ ನೋಡಿರಿ. ಈ ಥರ ಮಧ್ಯದಲ್ಲಿ ಫ್ಲ್ಯಾಟಾಗಿ ನೋಡಿ ಈ ಥರ ವಡೆನ ತಟ್ಟಿ ಪ್ಲೇಟ್ಗಳಲ್ಲಿ ರೆಡಿ ಮಾಡಿ ಇಟ್ಕೊಂಬಿಡ್ರಿ, ಬೇಗನೆ ಆಗುತ್ತೆ ನೋಡಿರಿ. ಅಲ್ಲಿ ಎಣ್ಣೆ ಕಾಯೋಷ್ಟರಲ್ಲೇ ಇಲ್ಲಿ ವಡೆಗಳು ರೆಡಿ ಆಗುತ್ತೆ. ಬೇಗ ನೀವು ಕರೆದು ಎಲ್ಲದನ್ನು ಮಾಡ್ಕೋಬೋದು. ಈಸಿಯಾಗಿ ನೋಡಿರಿ, ಕ್ವಿಕ್ಕಾಗಿ ಮಾಡ್ಕೋಬೋದು. ಕಡಲೆಬೇಳೆ ನೆನೆಯೋದಷ್ಟೇ ನಿಮಗೆ ಆಪ್ಷನಲ್. ಏನಂದರೆ ಕಡಲೆಬೇಳೆ ಬೇಗ ನೆನಿಬೇಕಂದ್ರೆ ಸ್ವಲ್ಪ ಉಗುರು ಬೆಚ್ಚಗೆ ನೀರು ಹಾಕಿರಿ. ಆವಾಗ 1 ಅವರ್ನಲ್ಲೇ ಬೇಳೆ ಚೆನ್ನಾಗಿ ನೆನೆದು ಬಿಡುತ್ತೆ. ಆವಾಗ ನೀವು ಇದನ್ನು ಕ್ವಿಕ್ಕಾಗಿ ಮಾಡ್ಕೋಬೋದು. ಇಲ್ಲಿ ನೋಡಿರಿ, ಎಣ್ಣೆ ಕಾದಿದೆ.
ಇದಕ್ಕೆ ಕಾದಿದ್ದೀನಿ ಇಲ್ಲ ಅಂತ ಒಂಚೂರು ನಾವು ಹಿಟ್ಟನ್ನು ಹಾಕಿ ನೋಡೋಣ. ನೋಡಿರಿ ಕಾದಿದೆ. ಈಗ ನಾವು ತಟ್ಟಿಟ್ಕೊಂಡಂಥ ಎಲ್ಲ ವಡೆಗಳನ್ನು ಎಣ್ಣೆಗೆ ಹಾಕಿ ಫ್ರೈ ಮಾಡಿಕೊಳ್ರಿ. ಫಸ್ಟು ನಾವು ಎಣ್ಣೆಗೆ ಹಾಕಬೇಕಾದ್ರೆ ಫ್ಲೇಮನ್ನು ಹೈ ಫ್ಲೇಮಲ್ಲಿ ಇಟ್ಕೊಳ್ರಿ. ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಇಲ್ಲಾಂದರೆ ವಡೆ ಒಡೆದೋಗ್ಬಿಡುತ್ತೆ. ನೋಡಿರಿ, ಎಣ್ಣೆಲಿ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ. ಆಮೇಲೆ ನೀವು ಹಿಟ್ಟಿಗೆ ನೀವು ಕಲಿಸ್ಬೇಕಾದ್ರೆ ಸ್ವಲ್ಪ ಕಡಲೆ ಹಿಟ್ಟನ್ನು ಸಹಿತ ಮಿಕ್ಸ್ ಮಾಡ್ಕೋಬೋದು ಬೇಕು ಅಂದರೆ. ಇದು ನನಗೆ ಮಿಶ್ರಣ ಕರೆಕ್ಟಾಗಿ ಇತ್ತು, ಕರೆಕ್ಟ್ ಹದದಲ್ಲಿ ಇರೋದ್ರಿಂದ ನಾನು ಅದಕ್ಕೆ ಏನು ಹಿಟ್ಟನ್ನು ಹಾಕಿಲ್ಲ, ಬರೀ ಕಡಲೆಬೇಳೆ ಅಷ್ಟೇ ಯೂಸ್ ಮಾಡಿ ನಾನು ಮಾಡಿದ್ದೀನಿ. ನೋಡಿರಿ, ನಿಮಗೆ ಅದು ನೀರು ಅನಿಸಿದರೆ ಸ್ವಲ್ಪ ಕಡಲೆಬೇಳೆ ಹಿಟ್ಟನ್ನು ಅಥವಾ ಅಕ್ಕಿ ಹಿಟ್ಟನ್ನು ಹಾಕ್ಬೋದು. ಆದರೆ ಈ ಟೇಸ್ಟು ಬರಬೇಕು ಅಂದರೆ ನೀವು ಹೀಗೇ ಮಾಡಿರಿ, ಆವಾಗ ಚೆನ್ನಾಗಿರುತ್ತೆ. ಇಲ್ಲ ರುಬ್ಬಬೇಕಾದ್ರೆ ಸ್ವಲ್ಪ ನೀರಾಯಿತು ಅಂದರೆ ನೀವು ಹಸಿ ಕಡಲೆಬೇಳೆ ಹಿಟ್ಟನ್ನು ಹಾಕ್ಬೋದು, ಆವಾಗ ಚೆನ್ನಾಗಿ ಬರುತ್ತೆ ವಡೆಗಳು. ಈಗ ನೋಡಿರಿ, ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ. ಒಂದು ಸೈಡ್ ಫುಲ್ ಬೆಂದಿಂದನೇ ಫುಲ್ ಕರದಿಂದನೇ ನೀವು ಇದನ್ನು ತಿರುಗಿಸಿ ಹಾಕ್ರಿ, ಇಲ್ಲ ಅಂದರೆ ಅದು ಕ್ರ್ಯಾಕ್ ಆಗುತ್ತೆ. ನೋಡಿ ಈಗ ಚೆನ್ನಾಗಿ ಒಂದು ಸೈಡ್ ಫುಲ್ ಕೆಂಪಗಾಗಿದೆ. ನೋಡಿರಿ, ಇಲ್ಲಿ ಈ ಥರ ಕೆಂಪಗಾದ ಮೇಲೇ ತಿರುಗಿಸಿ ಹಾಕಿ, ಇಲ್ಲದ್ರೆ ಎಣ್ಣೆಗೆಲ್ಲ ಒಡೆದು ಸ್ಪ್ರೆಡ್ ಆಗಿಬಿಡುತ್ತೆ, ಅದು ಎಣ್ಣೆನೂ ಕೆಟ್ಟೋಗುತ್ತೆ. ಆವಾಗ ಕರಿಬೇಕಾದ್ರೆ ಸ್ವಲ್ಪ ನೀವು ವಡೆ ಹಾಕಿಂದ ಫ್ಲೇಮನ್ನು ಲೋ ಫ್ಲೇಮ್ ಇಟ್ಕೊಂಡು ಕರೆದ್ರೆ ಬೇಗ ಕರಿಯುತ್ತೆ. ಆಮೇಲೆ ಒಳಗಡೆಯಿಂದ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ನೋಡಿರಿ, ಹೀಗೆ ಇನ್ನೊಂದು ನಿಮಿಷ ಇದನ್ನು ಚೆನ್ನಾಗಿ ಫುಲ್ ಬ್ರೌನ್ ಕಲರ್ ಬರೋವರೆಗೂ ಈ ಥರ ನೋಡಿರಿ, ಫುಲ್ ಬ್ರೌನ್ ಕಲರ್ ಬರಬೇಕು, ಗೋಲ್ಡನ್ ಬ್ರೌನ್, ಅಲ್ಲಿವರೆಗೂ ಕೆಂಪಗಾಗೋವರೆಗೂ ಫ್ರೈ ಮಾಡಿಕೊಳ್ರಿ. ಆವಾಗ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಈಗ ಇದು ಬೆಂದಿದೆ, ಕರೆದಿದೆ. ಇದನ್ನು ಇವಾಗ ಪ್ಲೇಟಿಗೆ ತೆಗೆದು ಸರ್ವ್ ಮಾಡೋಣ. ನೋಡಿರಿ, ಎಣ್ಣೆನ ಚೆನ್ನಾಗಿ ಬಸ್ತು ತೆಗೆದು ನೋಡಿರಿ ಹೇಗೆ ಕಾಣಿಸ್ತಾ ಇದೆ ಅಂಥೇಳಿ. ಮತ್ತು ಎಣ್ಣೆ ಕೂಡ ಜಾಸ್ತಿ ಹೀರ್ಕೊಳ್ಳಲ್ಲ. ನೀವು ಈ ಥರ ಎಣ್ಣೆ ವಸ್ತು ತೊಗೋಬೇಕಾದ್ರೆ ಫ್ಲೇಮನ್ನು ಸ್ವಲ್ಪ ಹೈ ಫ್ಲೇಮ್ ಇಟ್ಕೊಳ್ರಿ. ಯಾವುದೇ ಕರಿಯೋ ವಸ್ತುಗಳನ್ನು ನೀವು ಮಾಡಬೇಕಾದ್ರೆ ಅದು ಕರೆದ ಮೇಲೆ ನೀವು ಪ್ಲೇಟಿಗೆ ತೆಕ್ಕೋಬೇಕಾದ್ರೆ ಸ್ವಲ್ಪ ಫ್ಲೇಮ್ ಹೈ ಇಟ್ಕೊಂಡು ನೀವು ಮಾಡಿಕೊಂಡ್ರೆ ಎಣ್ಣೆ ಜಾಸ್ತಿ ಹೀರ್ಕೊಳ್ಳೋದಿಲ್ಲ. ಈಗ ನೋಡಿರಿ, ಇನ್ನೊಂದು ಸ್ಟೆಪ್ ನಾನು ಹಾಕಿದ್ದೆ, ಅವು ಸಹಿತ ಹೇಗೆ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ನಾನು ಒಂದು ಸ್ಟೆಪ್ ಕರೆದು ತೆಗೆದಿದ್ದೀನಿ, ಇನ್ನೊಂದು ಸ್ಟೆಪ್ ಹಾಕಿದ್ದೆ ನಾನು, ಅವು ಸಹಿತ ತುಂಬ ಚೆನ್ನಾಗಿ ಬಂದಿದೆ. ಈ ಥರ ಅದನ್ನು ಕೆಂಪಗೆ ಕರೆದ್ಬಿಟ್ಟು ಎಲ್ಲ ವಡೆಗಳನ್ನು ರೆಡಿ ಮಾಡಿಕೊಡ್ರಿ. ನೋಡಿ, ಹೀಗೆ ಎಲ್ಲದನ್ನು